ಮೂಗಿಗೆ ತುಪ್ಪ ಸುರಿದು ಓಟ್ ಸೆಳೆಯೋಕೆ ಮೋದಿ ಪ್ಲಾನ್. ಮಧ್ಯಮ ವರ್ಗದವರಿಗೆ ಬಂಪರ್ ಗಿಫ್ಟ್ ಕೊಟ್ಟು ನಮೋ ಟ್ರಿಕ್ಸ್. ಯಾವ ವರ್ಗದವರ ಓಟ್ ಕೂಡ ಮಿಸ್ ಆಗದಂತೆ ಲೆಕ್ಕಾಚಾರ. ಮೋದಿ ಕೊಡುಗೆಗಳ ಹಿಂದೆ ಕಾಣ್ತಿದೆ ಮುಂಬರುವ ಲೋಕ ಸಮರ. ಇದೇ ಹತನ ವಿಶೇಷ ಪಕ್ಕ ಎಲೆಕ್ಷನ್ ಲೆಕ್ಕ. ನಾನು ದಿವ್ಯ ರಘುನಾಥ್. ಇನ್ನೇನು 3 ತಿಂಗಳಲ್ಲಿ ಬರೋ ಲೋಕಸಭೆ ಚುನಾವಣೆಯ ಮುಂಚೆ ಮಂಡನೆಯಾದ ಮಧ್ಯಂತರ ಬಜೆಟ್ ಮೇಲೆ ಎಲ್ಲರ ಚಿತ್ತವು ನೆಟ್ಟಿತು. ಇದು ಎಲೆಕ್ಷನ್ ದೃಷ್ಟಿಯಿಂದಲೇ ಮಂಡನೆಯಾಗಬಹುದಾದ ಬಜೆಟ್ ಅಂತಲೇ ಅಂದಾಜಿಸಲಾಗಿತ್ತು. ಅದರಂತೆಯೇ ಮೂವರು ಸೇರಿ ಮಾಡಿದ ಮೋಡಿಯಲ್ಲಿ ಮೋದಿಯ ಲೆಕ್ಕಾಚಾರ ಬಯಲಾಗಿದೆ. ಅದು ಹೇಗೆ, ಅದರ ಲಾಭ ನಷ್ಟದ ಒಳಹೊರಗೆ ಏನೇನಿದೆ ವಿವರವಾಗಿ ಹೇಳ್ತೀವಿ ನೋಡಿ. ಕೇಂದ್ರ ಸರ್ಕಾರದ ಚುನಾವಣಾ ಪೂರ್ವದಲ್ಲಿ ಕೊನೆಯ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಇದು ಚುನಾವಣೆಯ ದೃಷ್ಟಿಯಿಂದ 2019 ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಕೊಟ್ಟಿರತಕ್ಕಂಥ ಬಜೆಟ್. लोगों के लिए वो जो 5 साल कुछ कर नहीं पा सके, वो अब इस बजट में क्या करेंगे? ಬಜೆಟ್ ಏನಿದೆಯಲ್ಲ, ಇದು ರೈತರಿಗೂ ಅನುಕೂಲ ಆಗೋದಿಲ್ಲ, ರಾಜಕೀಯಕ್ಕೂ ಬಿಜೆಪಿಗೆ ಅನುಕೂಲ ಆಗೋದಿಲ್ಲ. ರಾಷ್ಟ್ರದ ರೈತರು 5 ವರ್ಷ ಕಾದಿದ್ದಕ್ಕೆ ಈಗ 2,000 ರೂಪಾಯಿ ಬೋನಸ್ ಬಂದಿದೆ. ಇದು ವಿತ್ತ ಸಚಿವ ಪಿಯೂಷ್ ಗೋಯಲ್ 2019-20 ಸಾಲಿಗೆ ಮಂಡಿಸಿದ ಮಧ್ಯಂತರ ಬಜೆಟ್ಗೆ ಬಂದ ಪ್ರತಿಕ್ರಿಯೆಗಳು. ಅದು ಸತ್ಯನೂ ಹೌದು ಅನ್ಸೋದು ಈ ಬಜೆಟ್ನ ಆಳವಾಗಿ ಅಧ್ಯಯನ ಮಾಡಿದಾಗ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಚೊಚ್ಚಲ ಬಜೆಟ್ ಮಂಡಿಸಿದ ಪಿಯೂಷ್ ಗೋಯಲ್. ಮೋದಿ ರೆಡಿ ಮಾಡಿಸಿದ ಬಜೆಟ್ ಪ್ಲಾನ್ ಓದಿದ್ರು ಮಿನಿಸ್ಟರ್. 98 ಪಾಯಿಂಟ್ನ ಬಜೆಟ್ ಭಾಷಣದ ಅಜೆಂಡಾ ಲೋಕಸಮರ. 2019 ಲೋಕಸಭಾ ಚುನಾವಣೆಯೇ ಪ್ರಮುಖ ಟಾರ್ಗೆಟ್. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಆಡಳಿತಾವಧಿಯ ಕೊನೆಯ ಬಜೆಟ್ ಅನ್ನ ಮಂಡಿಸಿದೆ. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮಧ್ಯಂತರ ಬಜೆಟ್ನಲ್ಲಿ ರೈತರು, ಮಧ್ಯಮ ವರ್ಗದವರು, ಉದ್ಯಮಿಗಳು ತಮಗೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿದ್ದ ದೇಶದ ಜನರಿಗೆ ಸಾಕಷ್ಟು ಕೊಡುಗೆಗಳು ಸಿಕ್ಕಿವೆ. ಇವೇನು ರಾಜಕೀಯ ಲೆಕ್ಕಾಚಾರವನ್ನ ಹೊರತುಪಡಿಸಿ ಬೇರೇನೂ ಅಲ್ಲ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. India is solidly back on track and marching towards growth and prosperity. ಅದರಂತೆಯೇ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರ ಅನುಪಸ್ಥಿತಿಯಲ್ಲಿ ಹಂಗಾಮಿ ವಿತ್ತ ಸಚಿವರಾಗಿರುವ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ 2019 ಸಾಲಿನ ಮಧ್ಯಂತರ ಬಜೆಟ್ ಮಂಡನೆ ಆರಂಭಿಸಿದ್ರು. ಅನಾರೋಗ್ಯ ನಿಮಿತ್ತ ಚಿಕಿತ್ಸೆಗಾಗಿ ವಿದೇಶಕ್ಕೆ ತೆರಳಿರುವ ವಿತ್ತ ಸಚಿವ ಅರುಣ್ ಜೇಟ್ಲಿ ಶೀಘ್ರ ಗುಣಮುಖರಾಗಲಿ ಅಂತ ಹಾರೈಸಿ ಮೂವರು ಮಾಸ್ಟರ್ ಮೈಂಡ್ಗಳ ಪ್ಲಾನ್, ಹಲವರು ಸೇರಿ ತಯಾರಿಸಿದ ಬಜೆಟ್ ಅನ್ನ ಮಂಡಿಸಿದ್ರು. ಮೊದಲಿಗೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ಸ್ವಚ್ಛ, ಸ್ಥಿರವಾದ ಆಡಳಿತ ನೀಡಿರೋದಾಗಿ ಹೇಳಿದ್ರು. ಅಲ್ಲದೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ದೇಶದ ಜನತೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಮತ್ತೊಮ್ಮೆ ಅಧಿಕಾರ ನೀಡುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಕಳೆದ 5 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿಗೆ ತೊಡರುಗಾಲು ಹಾಕಿದ್ದ ಹಲವು ನೀತಿಗಳನ್ನ ಬದಲಿಸಿ ದೇಶದ ಅಭಿವೃದ್ಧಿಗೆ ಒಂದು ದಿಕ್ಕು, ಓಘ ಒದಗಿಸಿದ್ದಾಗಿ ಹೆಮ್ಮೆ ಪಡ್ಕೊಂಡ್ರು. दुनिया का एक अग्रणी देश बनाएंगे. हम सबने साथ मिलकर अभी नींव रखी है. We have only created the foundation. ಬಜೆಟ್ ಮಂಡಿಸುವಾಗ ಹೇಳಿದ ಪ್ರತಿಯೊಂದು ಮಾತುಗಳು ಕೂಡ ಇದು ಮುಂದೆ ಬರುವ ಲೋಕಸಭೆ ಚುನಾವಣೆಯನ್ನ ನೆನಪಿಸುತ್ತಿತ್ತು. ಪ್ರತಿಯೊಂದು ಅಂಶವೂ ಕೂಡ ಇದು ಎಲೆಕ್ಷನ್ಗೆ ವೋಟ್ಗಾಗಿ ತಿರುಗಿಸಲು ನಡೆಸುವ ತಂತ್ರದಂತೆಯೇ ಕಾಣ್ತಿತ್ತು. ಹೇಳಿದ ಪ್ರತಿಯೊಂದು ಬಜೆಟ್ನ ಸಾಲಿನಲ್ಲಿಯೂ ಕೂಡ ಇಲ್ಲ, ಇದು ಪಕ್ಕಾ ಎಲೆಕ್ಷನ್ ಲೆಕ್ಕವೇ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿತ್ತು. एक निर्णायक नेतृत्व दिया जिसकी नियत साफ है, नीति स्पष्ट है और निष्ठा अटल है. नियत साफ है, नीति स्पष्ट है और निष्ठा अटल है. ಅನ್ನದಾತನ ಓಲೈಕೆಗೆ ಮುಂದಾಯ್ತು ಮೋದಿ ಸರ್ಕಾರ. ಕೃಷಿಕರಿಗೆ ಗಿಫ್ಟ್ ನೀಡುವ ಮೂಲಕ
ಮೋದಿ ಮೋಡಿ. ಕಿಸಾನ್ ಸನ್ಮಾನ್ ಯೋಜನೆ ಮೂಲಕ 6,000 ಸಹಾಯಧನ. 2019-20 ಸಾಲಿನ ಕೇಂದ್ರ ಮಧ್ಯಂತರ ಬಜೆಟ್ನಲ್ಲಿ ರೈತರಿಗೆ ಬಂಪರ್ ಕೊಡುಗೆ ಘೋಷಿಸುವ ಮೂಲಕ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕೃಷಿ ಕ್ಷೇತ್ರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಣ್ಣ ಹಿಡುವಳಿದಾರರಿಗೆ ವರ್ಷಕ್ಕೆ 6,000 ರೂಪಾಯಿ ನೀಡಲು ನಿರ್ಧರಿಸಿದೆ. ಇದರಿಂದ ಸುಮಾರು 12 ಕೋಟಿ ಸಣ್ಣ ರೈತರಿಗೆ ಲಾಭವಾಗಲಿದೆ. ಇದಕ್ಕಾಗಿ ಸುಮಾರು 75,000 ಕೋಟಿ ರೂಪಾಯಿ ಮೀಸಲಿರಿಸಲು ಅಂದಾಜಿಸಲಾಗಿದೆ. ಅಷ್ಟೇ ಅಲ್ಲ, ನರೇಗಾ ಯೋಜನೆಯ ಅನುದಾನವನ್ನ 60,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ. ರೈತರು ಪ್ರಕೃತಿ ವಿಕೋಪದಿಂದ ನಷ್ಟ ಅನುಭವಿಸಿದ್ದಲ್ಲಿ 2% ಬಡ್ಡಿ ವಿನಾಯಿತಿ ನೀಡುವುದಾಗಿ ತಿಳಿಸಿದೆ. ಇದರಿಂದ ಈ ಬಾರಿ ಆಗಿರುವ ಅತಿವೃಷ್ಟಿ ಅನಾವೃಷ್ಟಿ ನಷ್ಟದಿಂದ ಬೆಂಡಾಗಿರುವ ರೈತರ ಓಲೈಕೆ ಮಾಡಲಾಗ್ತಿದೆ. Madam, I rise to move for leave to introduce the Finance Bill 2019. ಇನ್ನೊಂದು ಪ್ರಮುಖ ಓಲೈಕೆಯ ತಂತ್ರವೇನೆಂದ್ರೆ 5 ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವ ರೈತರ ಖಾತೆಗೆ 3 ಕಂತುಗಳಲ್ಲಿ 2,000 ರೂಪಾಯಿನಂತೆ ಒಟ್ಟು 6,000 ರೂಪಾಯಿ ನೀಡುವ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಪ್ರಸ್ತುತ ಬಜೆಟ್ನಲ್ಲಿ ಘೋಷಿಸಿದ್ದು, ನಿರೀಕ್ಷೆಯಂತೆ ರೈತರಿಗೆ ಚೈತನ್ಯ ನೀಡಲಿದೆ. ಈ ಯೋಜನೆಯು 2018ರ ಡಿಸೆಂಬರ್ 1ರಿಂದಲೇ ಅನ್ವಯವಾಗುತ್ತಿದೆ ಅಂತ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. Providing relief of further 80,000 crore annually to the customers, to the consumers. Most items of daily use of the poor and middle class are now in the 0 to 5% tax slab. ಚುನಾವಣೆಯಲ್ಲಿ ಹಣ ಕೊಡುವಂತಿಲ್ಲ, ಅದಕ್ಕೆ ಈ ಪ್ಲಾನ್. 6,000 ಕೊಡುವ ಯೋಜನೆಗೆ ಸಚಿವ ರೇವಣ್ಣ ವ್ಯಂಗ್ಯ. ಕೇಂದ್ರ ಸರ್ಕಾರ ಇಂದು ಮಂಡಿಸಿದ ಬಜೆಟ್ ಬಗ್ಗೆ ಬಿಜೆಪಿ ನಾಯಕರು ಶ್ಲಾಘಿಸುತ್ತಿದ್ದಾರೆ. ವಿರೋಧ ಪಕ್ಷಗಳ ನಾಯಕರು ಇದೊಂದು ಮೂಗಿಗೆ ತುಪ್ಪ ಸವರುವ ಬಜೆಟ್ ಅಂತ ಟೀಕೆ ಮಾಡುತ್ತಿದ್ದಾರೆ. ಬಜೆಟ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಸಚಿವ ಎಚ್.ಡಿ. ರೇವಣ್ಣ, ಇದು ಚುನಾವಣೆಗೆ ಬಿಜೆಪಿಯವರು ರೈತರಿಗೆ ನೀಡಿರುವ ಹಣ ಅಂತ ವ್ಯಂಗ್ಯವಾಡಿದ್ದಾರೆ. ಚುನಾವಣೆಯಲ್ಲಿ ಜನರಿಗೆ ನೇರವಾಗಿ ಹಣ ಕೊಡೋಕೆ ಆಗಲ್ಲ, ಹಾಗೆ ಕೊಟ್ರೆ ಚುನಾವಣಾ ಆಯೋಗದವರು ಹಿಡಿದು ಹಾಕ್ತಾರೆ. ಆ ಕಾರಣಕ್ಕೆ ವರ್ಷಕ್ಕೆ 6,000 ಹಣ ಕೊಟ್ಟಿದ್ದಾರೆ. ರೈತರಿಗೆ ಹಣ ಕೊಟ್ಟಿರೋದೇ ಈ ಕಾರಣಕ್ಕೆ ಅಂತ ಟೀಕೆ ಮಾಡಿದ್ದಾರೆ. ರಾಷ್ಟ್ರದ ರೈತರು 5 ವರ್ಷ ಕಾದಿದ್ದಕ್ಕೆ ಈಗ 2,000 ರೂಪಾಯಿ ಬೋನಸ್ ಬಂದಿದೆ. 3 ತಿಂಗಳಿಗೆ 2,000 ರೂಪಾಯಿ ಬೋನಸ್ಸು ಅಲ್ವಾ ಸ್ವಾಮಿ? 4 ತಿಂಗಳಿಗೆ 2,000 ರೂಪಾಯಿ ಬೋನಸ್ ಕೊಟ್ಟಿದ್ದಾರೆ. ರೈತರ ಸಾಲ ಮನ್ನಾ ಮಾಡ್ತಾರೆ ಅನ್ಕೊಂಡಿದ್ವಿ, ಎಲ್ಲರ ಅಕೌಂಟ್ಗೆ 10ರಿಂದ 20,000 ರೂಪಾಯಿ ಹಾಕ್ತಾರೆ ಅನ್ಕೊಂಡಿದ್ವಿ. ಆದ್ರೆ ನಿರೀಕ್ಷೆ ಹುಸಿಯಾಗಿದೆ. ಹೇಗೋ ಇನ್ನೇನು 3 ತಿಂಗಳಲ್ಲಿ ಎಲೆಕ್ಷನ್ ಇದೆ, ಹೀಗಾಗಿ ಈ ಘೋಷಣೆ ಮಾಡುವ ಮೂಲಕ ವೋಟ್ ಪಡೆಯುವ ಯತ್ನ ನಡೆಸುವ ಸಾಧ್ಯತೆ ಇತ್ತು ಅನ್ನೋದು ರೇವಣ್ಣ ಕೂಡ ಹೇಳಿದ್ದಾರೆ. ನಾವು ಪಾಪ್ಕಾರ್ನ್ ಬಜೆಟ್ ಅಂತ ಕರಿಬೇಕಾ? ಕೇಂದ್ರ ಬಜೆಟ್ ರೈತರಿಗೂ ಅನುಕೂಲವಾಗೋದಿಲ್ಲ. ಬಿಜೆಪಿ ಅವರಿಗೆ ರಾಜಕೀಯಕ್ಕೂ ಈ ಬಜೆಟ್ ಅನುಕೂಲ ಆಗೋಲ್ಲ. ಜೆಡಿಎಸ್ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಒಣಭೂಮಿ ಬೇಸಾಯ ಮಾಡೋರಿಗೆ 10,000 ರೂಪಾಯಿಯನ್ನ ನಾವು ಘೋಷಣೆ ಮಾಡಿದ್ವಿ. ವ್ಯವಸಾಯ ಮಾಡೋರಿಗೆ 6,000 ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಇದರಲ್ಲಿ ಯಾವುದೇ ಲಾಭವಿಲ್ಲ. ಏನಾದ್ರೂ ಕೊಟ್ರೆ ಹೊಟ್ಟೆ ತುಂಬ ಕೊಡಬೇಕು. ಇದು ಬಿಜೆಪಿಯವರಿಗೂ ಅನುಕೂಲ ಆಗೋಲ್ಲ. ಇದು ಚುನಾವಣೆ ಬಜೆಟ್ ಅಷ್ಟೇ. ಮೋದಿ ಅವರು ರಾಜ್ಯ ಸರ್ಕಾರದ ಸಾಲ ಮನ್ನಾವನ್ನ ಲಾಲಿಪಾಪ್ ಅಂತ ಹೇಳಿದ್ರು. ಈಗ ಮೋದಿಯ ಬಜೆಟ್ ಅನ್ನ ನಾವು ಪಾಪ್ಕಾರ್ನ್ ಬಜೆಟ್ ಅಂತ ಕರಿಬೇಕಾ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. 6,000 ರೂಪಾಯಿ 2 ಹೆಕ್ಟೇರ್ಗೆ ಅಂತ ಹೇಳಿದ್ದಾರೆ. ನೀವು ಜಾತ್ಯತೀತ ಜನತಾದಳದ ಮ್ಯಾನಿಫೆಸ್ಟೋ ನೋಡಿ, ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಕೂಡ ತಾವು ತೆಗೆಸಿ ನೋಡಿ. ನಾವು ನಮ್ಮ ಹಿಂದೆ ಬಜೆಟ್ನಲ್ಲೇ ನಾವು ಈಗಾಗಲೇ ಒಣಭೂಮಿ ವ್ಯವಸಾಯ ಮಾಡೋಂಥ ರೈತರಿಗೆ ಏನು ಕೊಡಬೇಕು ಅಂತೇಳಿ 10,000 ರೂಪಾಯಿವರೆಗೂ ಕೊಡಬೇಕು ಅಂತೇಳಿ ನಾವು ಹಿಂದೆನೇ ನಾವು ಘೋಷಣೆ ಮಾಡಿದ್ದೀವಿ. ಈ ಬಜೆಟ್ ಮೇಲೆ ಪರ ವಿರೋಧ ಚರ್ಚೆ ಬರೋದು ಸಾಮಾನ್ಯ. ಹಾಗೆಯೇ ಈ ಬಜೆಟ್ ಮೇಲೆಯೂ ಕೂಡ ಎಲೆಕ್ಷನ್ ಬಜೆಟ್ ಅಂತ ಪ್ರತಿಪಕ್ಷದವರು ಹಲವು ಸಾಮಾನ್ಯ ಜನರು ಹೇಳ್ತಿದ್ದಾರೆ. ಹೀಗಾಗಿಯೇ ಈ ಬಜೆಟ್ ಇಂದ ಯಾವುದೇ ಲಾಭವಿಲ್ಲ, ಉದ್ಯೋಗ ಸೃಷ್ಟಿಯಲ್ಲೂ ಯಾವುದೇ ಆಶಾಭಾವನೆ ಈ ಬಜೆಟ್ನಲ್ಲಿ ಇಲ್ಲ ಅಂತ ವ್ಯಂಗ್ಯ ಮಾಡ್ತಿದ್ದಾರೆ. ಮೋದಿ ನೇತೃತ್ವದ ಸರ್ಕಾರದಲ್ಲಿ ಮಂಡನೆಯಾದ ಕೊನೆಯ ಬಜೆಟ್ ಹೇಗೆ ಎಲೆಕ್ಷನ್ ಬಜೆಟ್ ಅನ್ನೋದರ ಇನ್ನಷ್ಟು ಮಾಹಿತಿನ ನೋಡೋಣ. ಕೃಷಿ ಕ್ಷೇತ್ರ ಅನ್ನದಾತರನ್ನ ಮಾತ್ರ ಓಲೈಕೆ ಮಾಡುವ ಪ್ರಯತ್ನಕ್ಕೆ ಮಾತ್ರ ಮೋದಿ ಅಂಡ್ ಟೀಮ್ ಕೈ ಹಾಕಿದ್ದಲ್ಲ, ಇನ್ನೊಂದು ದೊಡ್ಡ ವರ್ಗವಾದ ನೌಕರರು, ಆದಾಯ ತೆರಿಗೆ ಕಟ್ಟುವವರನ್ನು ಸೆಳೆಯಲು ಕೂಡ ಕೈ ಹಾಕಿದೆ.
ಅದು ಹೇಗೆ, ಅದರ ಲಾಭವೇನು, ಬನ್ನಿ ನೋಡೋಣ. This will provide tax benefit of 18,500 crore rupees to an estimated 3 crore middle class taxpayers. 1.5 ಗಂಟೆಯ ಅಂತ್ಯದಲ್ಲಿ ಕೊಟ್ಟರು ಗುಡ್ ನ್ಯೂಸ್. ಆದಾಯ ತೆರಿಗೆಯ ಮೂಲಕ ಭರ್ಜರಿ ಗಿಫ್ಟ್. 5 ಲಕ್ಷ ರೂಪಾಯಿವರೆಗೆ ಆದಾಯ ತೆರಿಗೆ ವಿನಾಯಿತಿ. ತೆರಿಗೆದಾರರನ್ನ ಸೆಳೆಯಲು ಮೋದಿ ತಂತ್ರ. ಎಸ್, ಲೋಕಸಭೆ ಚುನಾವಣೆಯ ಹೊಸ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಕೊನೆಯ ಬಜೆಟ್ ಶುಕ್ರವಾರ ಮಂಡನೆಯಾಗಿದೆ. ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಇದೇ ಚೊಚ್ಚಲ ಬಾರಿಗೆ ಮುಂಗಡ ಪತ್ರ ಮಂಡಿಸಿದ್ರು. ಸುಮಾರು 1.5 ಗಂಟೆಗಳ ನಿರರ್ಗಳವಾಗಿ ಭಾಷಣ ಮಾಡಿದ ಪಿಯೂಷ್ ಗೋಯಲ್ ಭಾಷಣದ ಮಧ್ಯದಲ್ಲಿ ತೆರಿಗೆಯ ವಿಷಯ ತೆಗೆದ್ರು. ಆಗ ಪಿಯೂಷ್ ತೆರಿಗೆ ವಿನಾಯಿತಿ ಹೆಚ್ಚು ಮಾಡಿದ್ರೆ ನಮಗೆ ಇನ್ನಷ್ಟು ಹೊರೆಯಾಗುತ್ತೆ ಅಂತ ಹೇಳಿ ನಿರೀಕ್ಷೆಯನ್ನೇ ಸುಳ್ಳು ಮಾಡಿದ್ರು. ಆದ್ರೆ ಯಾವಾಗ 98 ಪಾಯಿಂಟ್ ಭಾಷಣದ ಪ್ರತಿಯಲ್ಲಿ 89ನೇ ಪಾಯಿಂಟ್ ಓದಿದ್ರೋ ಆಗ ಇಡೀ ಸಂಸತ್ನಲ್ಲಿ ಖುಷಿಯೋ ಖುಷಿ, ಅಲ್ಲದೆ ಹೊರಗಡೆಯೂ ಸಂಭ್ರಮವೋ ಸಂಭ್ರಮ. ಅದಕ್ಕೆ ಕಾರಣ ಭಾರೀ ನಿರೀಕ್ಷೆಯಲ್ಲಿದ್ದ ಆದಾಯ ತೆರಿಗೆ ಮಿತಿಯನ್ನ 2.5 ಲಕ್ಷ ರೂಪಾಯಿಯಿಂದ 5 ಲಕ್ಷ ರೂಪಾಯಿವರೆಗೆ ಹೆಚ್ಚಿಸಲಾಗಿತ್ತು. ಇದನ್ನ ಹೇಳಿದಾಗ ಹಲವರು ಸಂಭ್ರಮಿಸಿದ್ರು. With all of these other exemptions, deductions, persons having even higher income will not have to pay any tax. This will provide tax benefit of 18,500 crore rupees to an estimated 3 crore middle class taxpayers, comprising self-employed, small business, small traders, salary earners, pensioners and senior citizens. ऐसे लगभग 3 करोड़ लोग अलग अलग वर्गों से मध्यम वर्गीय, उनको टैक्स से लगभग इससे पूरी तरीके से मुक्ति मिल जाएगी. ಅಲ್ಲದೆ ವೈಯಕ್ತಿಕ ಆದಾಯ ತೆರಿಗೆ ಪಾವತಿಸುವವರು ಒಂದ್ ವೇಳೆ ಭವಿಷ್ಯ ನಿಧಿ ಮತ್ತು ಪೂರಕ ಈಕ್ವಿಟಿಗಳಲ್ಲಿ ಬಂಡವಾಳ ಹೂಡಿದ್ರೆ 6.5 ಲಕ್ಷ ರೂಪಾಯಿವರೆಗೆ ತೆರಿಗೆ ಪಾವತಿಸುವಂತಿಲ್ಲ ಅಂತ ಹಣಕಾಸು ಸಚಿವರು ಘೋಷಣೆ ಮಾಡಿದ್ರು. ಅಲ್ಲದೆ ಗೃಹ ಸಾಲದ 2 ಲಕ್ಷವೂ ಇದಕ್ಕೆ ಸೇರುತ್ತೆ. ಜೊತೆಗೆ ಆದಾಯ ತೆರಿಗೆ ವಿವರ ಸಲ್ಲಿಸಿದ 24 ಗಂಟೆಗಳ ಒಳಗೆ ಅರ್ಜಿಯನ್ನ ಪರಿಷ್ಕರಿಸಿ ಹೆಚ್ಚುವರಿ ತೆರಿಗೆಯನ್ನ ಹಿಂಪಾವತಿ ಮಾಡುವ ಪದ್ಧತಿಯನ್ನ ಜಾರಿಗೊಳಿಸಿರುವುದಾಗಿ ಪಿಯೂಷ್ ಗೋಯಲ್ ತಿಳಿಸಿದ್ರು. ಇವೆಲ್ಲವೂ ತೆರಿಗೆದಾರರನ್ನ ಸೆಳೆಯುವ ತಂತ್ರವೇ. ಹೆಚ್ಚು ಜನರ ವೋಟ್ ಟರ್ನ್ ಆಗುತ್ತಾ ಈ ಪ್ಲಾನ್ ನಿಂದ? ತೆರಿಗೆ ಕಟ್ಟುವ ಪ್ರತಿಯೊಬ್ಬರ ಓಲೈಕೆಗೆ ಮುಂದಾದ ಮೋದಿ. ಎಸ್, ಎನ್ಡಿಎ ಸರ್ಕಾರದ ಕೊನೆಯ ಓವರ್ ಎಂದೇ ಬಿಂಬಿಸಲಾಗಿದ್ದ ಕೊನೆಯ ಬಜೆಟ್ನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಭಾರೀ ಸಿಕ್ಸರ್ ಬಾರಿಸಿದೆ. ಕೋಟ್ಯಾಂತರ ತೆರಿಗೆ ಪಾವತಿದಾರರ ನಿರೀಕ್ಷೆಯನ್ನ ಪಿಯೂಷ್ ಗೋಯಲ್ ಪೂರೈಸಿದ್ದಾರೆ. ವೈಯಕ್ತಿಕ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನ 2.5 ಲಕ್ಷ ರೂಪಾಯಿಗಳಿಂದ 5 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸುವ ಮಹತ್ವದ ಘೋಷಣೆಯನ್ನ ಮಾಡುವ ಮೂಲಕ 5 ಲಕ್ಷದವರೆಗಿನ ತೆರಿಗೆದಾರರಿಗೆ ರಿಲೀಫ್ ಕೊಟ್ಟು ಅವರನ್ನ ಸೆಳೆಯುವ ಯತ್ನ ಮಾಡಿದ್ದಾರೆ ಮೋದಿ ಅಂಡ್ ಟೀಮ್. It will comprise next generation infrastructure for roads, railways, seaports, airports, urban transport, gas and electric transmission and inland waterways. ದೇಶಾದ್ಯಂತ ಕೇಸರಿ ಬಾವುಟ ಹಾರಿಸಿದ್ದ ಬಿಜೆಪಿ ಒಂದೊಂದೇ ರಾಜ್ಯವನ್ನ ಕಳ್ಕೊಳ್ತಿದೆ. ಇದರ ಬೆನ್ನಲ್ಲೇ ಸಂಸತ್ ಮಹಾಯುದ್ಧ ಹತ್ತಿರ ಬರ್ತಿದೆ. ಹೇಗಾದ್ರೂ ಮಾಡಿ ಮತದಾರರನ್ನ ಬಿಜೆಪಿ ತನ್ನ ಬುತ್ತಿಗೆ ಹಾಕಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ನರೇಂದ್ರ ಮೋದಿಗೆ ಬಜೆಟ್ ಅನ್ನೋ ಬ್ರಹ್ಮಾಸ್ತ್ರವೇ ಕೈಯಲ್ಲಿಟ್ಕೊಂಡು ಅದನ್ನ ಪ್ರಯೋಗ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೂ ಮುನ್ನ ಈ ಬಜೆಟ್ ಮಂಡನೆಯಾಗಿರೋದ್ರಿಂದ ಮಧ್ಯಂತರ ಬಜೆಟ್ ಎನ್ನಲಾಗ್ತಿತ್ತು. ಆದ್ರೆ ನಮೋ ಸರ್ಕಾರ ಪೂರ್ಣ ಪ್ರಮಾಣದ ಆಯವ್ಯಯವನ್ನೇ ಮಂಡಿಸುವಂತೆ ಮಂಡಿಸಿದ್ದಾರೆ. ಲೋಕಸಭಾ ಚುನಾವಣೆಗೂ ಮುನ್ನ ಮಂಡನೆಯಾದ ಬಜೆಟ್ನಲ್ಲಿ ಮತದಾರರನ್ನ ಓಲೈಸಲು ಪ್ರಧಾನಿ ಮೋದಿಗೆ ಭರ್ಜರಿ ಅವಕಾಶವೇ ಸಿಕ್ಕಿದೆ. ಕಳೆದ ಡಿಸೆಂಬರ್ನಲ್ಲಿ ನಡೆದ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ 3 ರಾಜ್ಯಗಳನ್ನ ಕಳ್ಕೊಂಡಿದೆ. ಹೀಗಾಗಿ ಮತದಾರರನ್ನ ತಮ್ಮತ್ತ ಸೆಳೆಯಲೇಬೇಕಾದ ಅನಿವಾರ್ಯತೆ ಬಿಜೆಪಿಗಿದ್ದು ಈ ಮೂಲಕ ಈ ಪ್ರಯತ್ನ ಸಾಗಿದೆ. All Indians
Digital infrastructure and digital economy of 2030 will be built upon the successes achieved in recent years in digitization of government processes and private transactions. ಈ ಬಜೆಟ್ ಹಳೆಗಾಡಿಗೆ ಆಯುಧ ಪೂಜೆ ಮಾಡಿದಂತೆ. ಇದು ಸಂಪೂರ್ಣವಾದ ಬಜೆಟ್ ಅಲ್ಲ, ಲೇಖಾನುದಾನ ಬಜೆಟ್. ಇದು ಮೇ ತಿಂಗಳವರೆಗೆ ಖರ್ಚು ವೆಚ್ಚ ಮಾಡುವುದಕ್ಕಾಗಿ ಅನುಮೋದನೆಯಷ್ಟೇ. ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಮಾಡಿರುವ ಬಜೆಟ್. ಸಾಧನೆಗಳನ್ನ ಪ್ರಸ್ತಾಪಿಸಿದ್ದಾರೆ, ಆದರೆ ಸತ್ಯಕ್ಕೆ ದೂರವಾದ ವಿಚಾರ ಪ್ರಸ್ತಾಪಿಸಿದ್ದಾರೆ. ಹಳೆಗಾಡಿಗೆ ಆಯುಧ ಪೂಜೆ ಮಾಡಿದಂತಿದೆ. ರೈತರಿಗೆ ಲಾಲಿಪಾಪ್ ಕೊಡ್ಬೋದಿತ್ತು. ರಾಜ್ಯ ಸರ್ಕಾರದ ಸಾಲ ಮನ್ನಾವನ್ನ ಮೋದಿ ಲಾಲಿಪಾಪ್ ಅಂತ ಕರೆದಿದ್ರು. ಕೇಂದ್ರ ಸರ್ಕಾರ ಕೂಡ ಲಾಲಿಪಾಪ್ ಕೊಡಬಹುದಿತ್ತು ಅಂತ ಪರಮೇಶ್ವರ್ ಕೂಡ ವ್ಯಂಗ್ಯ ಮಾಡಿದ್ದಾರೆ. ಇದು ಚುನಾವಣೆಯ ದೃಷ್ಟಿಯಿಂದ 2019 ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಕೊಟ್ಟಿರ್ತಕ್ಕಂಥ ಬಜೆಟ್. ಮಂಡಿಸಿದ್ದು ಮಧ್ಯಂತರ ಬಜೆಟ್ ಆದ್ರೂ ಇದು ಎಲೆಕ್ಷನ್ ಬಜೆಟ್ ಅಂತಾಲೇ ಬಣ್ಣ ಪಡಿತಿದೆ. ಅದಕ್ಕೆ ಕಾರಣಗಳು ಇಷ್ಟೇ ಅಲ್ಲ, ಇನ್ನಷ್ಟಿದೆ. And we will live in a healthy, clean and wholesome environment. ಈ ಹಿಂದೆ ನಡೆದ ಬಹುತೇಕ ಚುನಾವಣೆಯಲ್ಲಿ ಬಿಜೆಪಿ ಅಂದ್ಕೊಂಡಷ್ಟು ಯಶಸ್ಸು ಗಳಿಸಿಲ್ಲ ಅನ್ನೋದು ಸತ್ಯ. ಹೀಗಾಗಿ ಈ ಬಜೆಟ್ ಮೂಲಕ ಕೇಂದ್ರದ ಮೇಲಿದ್ದ ಬೇಸರ, ಒತ್ತಡ, ಅನಿವಾರ್ಯತೆಗಳಿಂದ ಬಚಾವಾಗಲು ಇದು ದಾರಿ ಆಯ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಅದು ಯಾಕೆ ಅಂದ್ರ ಅದನ್ನ ಹೇಳ್ತೇವೆ. ಈ ಬಾರಿಯ ಬಜೆಟ್ ಮಧ್ಯಂತರ ಬಜೆಟ್ ಹೇಗೋ ಇದು ಇವಾಗ ಮಧ್ಯಮ ವರ್ಗದವರ ಓಲೈಕೆಯ ಬಜೆಟ್ ಆಗಿಯೂ ಟರ್ನ್ ಪಡೆದುಕೊಂಡಿದೆ. ಪ್ರತಿಯೊಂದು ಯೋಜನೆಯ ಹಿಂದೆ ಹಲವು ಲಾಭದ ಲೆಕ್ಕಾಚಾರವಿದೆ. ಇದೇ ಮಾತನ್ನ ಪ್ರತಿಪಕ್ಷದ ನಾಯಕರು ಹೇಳಿದ್ದಾರೆ ನೋಡಿ. ದೇಶದ ರೈತರನ್ನ ಮೋದಿ ಅವಮಾನಿಸಿದ್ದಾರೆ. ಕೇಂದ್ರದ ಬಜೆಟ್ ಬಗ್ಗೆ ಕಿಡಿಕಾರಿದ ರಾಹುಲ್ ಗಾಂಧಿ. ನಿಮ್ಮ ಅಸಮರ್ಥ ಆಡಳಿತ ಹಾಗೂ ಅಹಂಕಾರ 5 ವರ್ಷಗಳಲ್ಲಿ ನಮ್ಮ ರೈತರ ಜೀವನವನ್ನ ನಾಶ ಮಾಡಿದೆ. ದಿನವೊಂದಕ್ಕೆ 17 ರೂಪಾಯಿ ನೀಡುವ ಮೂಲಕ ಈಗ ನೀವು ದೇಶದ ಜನರನ್ನ ಅವಮಾನಿಸಿದ್ದೀರಿ ಅಂತ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಇಂದು ಮಂಡಿಸಿದ ಕೇಂದ್ರ ಮಧ್ಯಂತರ ಬಜೆಟ್ ಕುರಿತು ರಾಹುಲ್ ಟ್ವೀಟ್ ಮೂಲಕ ವ್ಯಂಗ್ಯ ಮಾಡಿದ್ದಾರೆ. ಬಜೆಟ್ ಅಲ್ಲ, ಇದು ಚುನಾವಣಾ ಪ್ರಣಾಳಿಕೆ. ಕೇಂದ್ರ ಸರ್ಕಾರದಿಂದ ಮತದಾರರಿಗೆ ಲಂಚ ಎಂದ ಖರ್ಗೆ. ಎಸ್, ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಕೊನೆಯ ಬಜೆಟ್ ಬಿಜೆಪಿ ಚುನಾವಣಾ ಪ್ರಣಾಳಿಕೆಯಾಗಿದ್ದು, ಲೋಕಸಭೆ ಚುನಾವಣೆಗೂ ಮುನ್ನ ಕೇಂದ್ರ ಸರ್ಕಾರ ಮತದಾರರಿಗೆ ಲಂಚ ನೀಡುತ್ತಿದೆ ಅಂತ ಲೋಕಸಭೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರೋಪಿಸಿದ್ದಾರೆ. ಈ ಬಜೆಟ್ ಮೂಲಕ ಮೋದಿ ಸರ್ಕಾರ ಲೋಕಸಭೆ ಚುನಾವಣೆಗೆ ಮತದಾರರಿಗೆ ಲಂಚದ ಆಮಿಷ ಒಡ್ತಿದೆ ಅಂತ ಟೀಕಿಸಿದ್ದಾರೆ. अरे अब तो अनाउंस चुनाव के लिए करेंगे, इम्प्लीमेंट कब होगा? अब तो उनके हक में जो है केवल 4 महीने हैं और 4 महीने में 2 महीने तो इलेक्शन में चले जाएंगे. अब इम्प्लीमेंट कब होगा? तो ये सब ये नाटक है और ये आखिरी जो सीन है ये खत्म हो जाएगा. ರೈತರಿಗೆ ಪ್ರಧಾನಿ ಮೋದಿ ಕಾಟನ್ ಕ್ಯಾಂಡಿ ಕೊಟ್ಟಿದ್ದಾರೆ. ಇದು ಯಾರು ತಯಾರು ಮಾಡಿದ ಬಜೆಟ್? ಕರ್ನಾಟಕದಲ್ಲಿ ರೈತರ ಸಾಲ ಮನ್ನಾ ಯೋಜನೆ ಜಾರಿಯಾದಾಗ ಲಾಲಿಪಾಪ್ ಅಂತ ವ್ಯಂಗ್ಯ ಮಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ 2019-20 ಸಾಲಿನ ಬಜೆಟ್ನಲ್ಲಿ ರೈತರಿಗೆ ಪ್ರಧಾನಿ ಮೋದಿ ಕಾಟನ್ ಕ್ಯಾಂಡಿ ನೀಡಿದ್ದಾರೆ ಅಂತ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಟೀಕಿಸಿದ್ದಾರೆ. ಇದು ಹಣಕಾಸು ಇಲಾಖೆ ಸಿಬ್ಬಂದಿಗಳು ತಯಾರಿಸಿರುವ ಬಜೆಟ್ ಅಥವಾ RSS ಬಿಜೆಪಿಯ ಸ್ನೇಹಿತರು ರೂಪಿಸಿರುವ ಬಜೆಟ್ ಅಂತ ಕೇಳಲು ಬಯಸುವುದಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ. ರೈತನಿಗೆ ಇವತ್ತು 48,000 ಕೋಟಿ ಸಾಲ ಮನ್ನಾ ಮಾಡ್ತಾ ಇದ್ದೇವೆ. 44 ಲಕ್ಷ ರೈತ ಕುಟುಂಬಗಳಿಗೆ 48,000 ಕೋಟಿ ಮನ್ನಾ ಮಾಡ್ತಾ ಇದ್ದೇವೆ. ಇದನ್ನ ಲಾಲಿಪಾಪ್ ಅಂತಾರೆ. ಈ 59 ಲಕ್ಷ ರೈತರಿಗೆ ಇವರು 3,500 ಕೋಟಿ ಕೊಡ್ತಾರಲ್ಲ, ಇದನ್ನೇನಂತ ಕರೆಯೋದು ನಾವು? ಈ ಯೋಜನೆ ಅನುಷ್ಠಾನಕ್ಕೆ ಬಂದ್ರೆ ಬೊಂಬೆ ಮಿಠಾಯಿ ಅಂತ ಕರೀಬಹುದು. ನಾನು ರೂಪಿಸಿದ್ದ ಯೋಜನೆಯ ಅರ್ಧ ಕಾಪಿ ಇದು. ರೈತ ವಿರೋಧಿ ಮತ್ತು ಯುವಜನ ವಿರೋಧಿ ಬಜೆಟ್ ಎಂದ ಸಿದ್ದು. ಇದೊಂದು ರೈತ ವಿರೋಧಿ, ಯುವಜನ ವಿರೋಧಿ ಬಜೆಟ್ ಇದಾಗಿದೆ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ ರೈತ ಹಾಗೂ ಯುವಜನ ವಿರೋಧಿ ಬಜೆಟ್ ಆಗಿದೆ. ಈ 2 ವರ್ಗಕ್ಕೂ ಮೋದಿ ದ್ರೋಹ ಎಸಗಿದ್ದಾರೆ ಎಂದಿದ್ದಾರೆ. ರೈತರಿಗೇನೋ 5 ಎಕರೆ ಇರೋವರೆಗೆ 6,000 ರೂಪಾಯಿ ವರ್ಷಕ್ಕೆ ಕೊಡ್ತೀವಿ.
ಮತ್ತು ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡೋರಿಗೆ ತಿಂಗಳಿಗೆ 3,000 ಕೊಡ್ತೀವಿ ಅಂತ ಇವೆಲ್ಲ ಹೇಳಿದ್ದಾರೆ. ಮತ್ತು ಇನ್ಕಮ್ ಟ್ಯಾಕ್ಸ್ ಲಿಮಿಟ್ನ ಸ್ಲ್ಯಾಬ್ ಜಾಸ್ತಿ ಮಾಡಿರೋದು, ಇವೆಲ್ಲ ಮಾಡಿರೋದೆಲ್ಲ ಓನ್ಲಿ ಕೀಪಿಂಗ್ ಐ ಆನ್ ದಿ ಎಲೆಕ್ಷನ್. ತೀರಾ ಸಂಕಷ್ಟದಲ್ಲಿರುವ ಈ ಎರಡೂ ವರ್ಗಗಳಿಗೆ ಸಮಾಧಾನ ನೀಡಬಲ್ಲ ಬಲವಾದ ಯಾವ ಯೋಜನೆಗಳು ಬಜೆಟ್ನಲ್ಲಿ ಇಲ್ಲ. ಎರಡೂ ವರ್ಗಕ್ಕೂ ಪ್ರಧಾನಿ ನರೇಂದ್ರ ಮೋದಿ ದ್ರೋಹ ಎಸಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಬಜೆಟ್ನಲ್ಲಿ ದಕ್ಷಿಣ ಭಾರತ ಸಂಪೂರ್ಣ ನಿರ್ಲಕ್ಷ್ಯ. ಕರ್ನಾಟಕ ರಾಜ್ಯಕ್ಕೆ ಏನನ್ನು ಕೊಟ್ಟಿಲ್ಲ ಮೋದಿ. ಎಸ್, ಈ ಬಾರಿಯ ಈ ಬಜೆಟ್ನಿಂದ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ದಕ್ಷಿಣ ಭಾರತ. ಇದು ಎಲೆಕ್ಷನ್ ಬಜೆಟ್ ಆಗಿದ್ರೂ ಕೂಡ ಓವರ್ ಆಲ್ ಘೋಷಣೆಗಳು ಆಗಿದ್ದಾವೆ ಹೊರತು ದಕ್ಷಿಣ ಭಾರತಕ್ಕೆ ವಿಶೇಷವಾಗಿ ಏನೂ ಘೋಷಣೆಯಾಗಿಲ್ಲ ಅನ್ನೋದು ಬೇಸರದ ಸಂಗತಿಯೂ ಹೌದು. ಮಧ್ಯಂತರ ಬಜೆಟ್ ಹೆಸರಲ್ಲಿ ಬಿಜೆಪಿ ಪ್ರಣಾಳಿಕೆ ಮಂಡಿಸಿದ್ದಾರೆ. ಏಮ್ಸ್ ಆಸ್ಪತ್ರೆಯಲ್ಲಿ ಹರಿಯಾಣಕ್ಕೆ ಕೊಟ್ಟಿದ್ದಾರೆ. ದೊಡ್ಡ ರಾಜ್ಯವಾಗಿರುವ ಕರ್ನಾಟಕಕ್ಕೆ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಈ ಬಜೆಟ್ನಲ್ಲಿ ಏನೇನೂ ಕೊಟ್ಟಿಲ್ಲ. ಕಾರ್ಪೊರೇಟ್ ಸೆಕ್ಟರ್ಗೆ ತೆರಿಗೆ ವಿಧಿಸಿಲ್ಲ. ಸಂಪೂರ್ಣವಾಗಿ ಜಿಎಸ್ಟಿ ಮೂಲಕವೇ ಆದಾಯ ಸಂಗ್ರಹಿಸಲು ಹೊರಟಿದ್ದಾರೆ. ಮಹಿಳಾ ರಕ್ಷಣೆ ಬಗ್ಗೆ ಯೋಜನೆ ಏನಿಲ್ಲ ಅಂತ ಬಿಕೆ ಹರಿಪ್ರಸಾದ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. This reflects a high increase considering low inflation. Capital expenditure for 2019-20 budget estimate is estimated to be 3,36,292 crores. ಒಟ್ಟಾರೆ ಇದೊಂದು ಎಲೆಕ್ಷನ್ ಬಜೆಟ್ ಅನ್ನೋದು ಮೇಲಿಂದ ಮೇಲೆ ಸ್ಪಷ್ಟವಾಗುತ್ತಲೇ ಇದೆ. ಹೇಗೂ ಎಲೆಕ್ಷನ್ ಇರುವ ಕೆಲವು ತಿಂಗಳನ್ನ ಬಳಸಿಕೊಂಡು ಮಂಡನೆಯಾದ ಈ ಬಜೆಟ್ನಲ್ಲಿ ಮಧ್ಯಮ ವರ್ಗದವರ ಓಲೈಕೆ, ರೈತರು ಮತ್ತು ತೆರಿಗೆ ಕಟ್ಟೋರನ್ನ ಸೆಳೆಯುವ ಮೂಲಕ ಒಂದಷ್ಟು ಮತವನ್ನ ಪಡೆಯುವ ತಂತ್ರ ಮಾಡಿದೆ ಅನ್ನೋದು ಸಾಬೀತಾಗ್ತಲೇ ಇರೋದಂತೂ ಸತ್ಯ. ಸಹಜವಾಗಿ ರಾಜಕೀಯವಾಗಿ ಇದು ಒಂದು ಪಕ್ಷದವರಿಗೆ ಇಷ್ಟವಾದ್ರೆ ಇನ್ನೊಂದು ಪಕ್ಷದವರಿಗೆ ಇದು ಓಲೈಕೆಯಾಗಿ ಕಾಣುತ್ತೆ ಅಂತ ಹೇಳಿದ್ರೂ ಕೂಡ ಈಗ ಎಲೆಕ್ಷನ್ ಸಮೀಪ ಇರೋದ್ರಿಂದ ಹಲವು ವರ್ಗದ ಓಲೈಕೆಗೆ ಪ್ರಯತ್ನ ಸಾಗಿದೆ. ಅದೇ ಲೆಕ್ಕಾಚಾರ ಇದರ ಹಿಂದಿದೆ ಅನ್ನೋದು ಕಟು ಸತ್ಯ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.